ನಾವು ಬೇರೆ ಊರಿನ ತಂದು ಅಲ್ಲಿ ಯಾರು ನೇಮಕಾತಿ ಮಾಡಿರ್ತಕ್ಕಂಥದ್ದಲ್ಲ. ಬಹುಶಃ ಅನುಭವದ ಕೊರತೆ ಇರ್ಬೋದು, ಆದರೆ ಅದಕ್ಕೆ ಸೂಕ್ತವಾದ ಮಾಹಿತಿಗಳನ್ನು ಪಡ್ಕೊಂಡು ಅವರು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಹೇಳ್ತಾರೆ. ಆದರೆ ಒಂದು ಬಫೂನ್ಗಳಿದ್ದಾಗೆ ಅಶೋಕ, ಚೆಲುವಾದಿನ ಇವರೆಲ್ಲ ಏನು ಅಂತ ಇವರಿಗೆ ತಲೆ ಬುಡ ಇಲ್ಲ. ಇವರು ಒಟ್ಟಾರೆ ಮಾತಾಡೋದು ಈಗ ಒಂದು ವಿಷಯ ನಾನು ತಮ್ಮ ಗೌರವಪೂರ್ವಕ ಏನು ಮಾತಾಡ್ತೀನಿ, ಆನ್ಲೈನ್ ಅಂದ್ರೆ ಏನು ಅಲ್ಲ. ನಾನು ಎತ್ತಿರ್ಬೋದು, ಹಾಗೆ ಆಗೋದಿಲ್ಲ. 2002ನೇ ಇಸ್ವಿಯಲ್ಲಿ ಅವರ ಮತ ಹಾಕಿರ್ಬೇಕು, ಅವರು ಕಡ್ಡಾಯವಾಗಿ ಅವರ ಪ್ರಶ್ನೆ ಹಾಕಿದ್ರು ಸರಿ ಇಲ್ಲ ಅಂತ ಹೇಳಿದ್ರು. ಅವರಿಗೆ ಅವರ ಮೂರ್ಖರು ಅಂತ ನಾನು ಹೇಳ್ತಾ ಇದ್ದೇನೆ. ಇವತ್ತು ಗುಸ್ಬೇಟಿ ಅಂದ್ರೆ ಎಷ್ಟು ಕೆಲವೊಂದು ಲಕ್ಷಾಂತರ ಅಂತ ಏನ್ರಿ ಲಕ್ಷಾಂತರ ಜನ ಏನು ಪರದೇಶ ಬರ್ಬೇಕು, ಸತ್ತಿದ್ದಾರೆ, ಇವರು ಮಲಗಿದಾರ. ಇವತ್ತು ಮತದಾರ ಪಟ್ಟಿ ತೆಗಿಲಿಕ್ಕೆ ಆಗುತ್ತೆ, ಮತದಾರ ಪಟ್ಟಿ ಸೇರಿಸ್ಲಿಕ್ಕೆ ಆಗುದಿಲ್ಲ. ಇದು ಕೂಡ ನಾನು ಹೇಳ್ತೀನಿ, ಸೇರಿಸಲಿಕ್ಕೆ ಆಗುದಿಲ್ಲ, ತೆಗೆಯಬಹುದು. ಜನರಲ್ ಆಗಿ ನೀವು ಏನು ನಮ್ಮ ಕಡೆಗೆ 5 ತಾರೀಕಿಗೆ ಇದಿದೆ ಕರಡು ಪ್ರತಿ, ಅದ್ರ ಕೆಲವು ಹೆಸರು ತೆಗೆದುಬಿಟ್ರೆ ಆಯ್ತು. ಭಾರಿ ಸುಲಭದ ಕೆಲಸ, ಅದು ನಮಗೆ ಭಯ. ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಬುದ್ಧಿವಂತರ, ಒಂದು ವಿದ್ಯಾವಂತರ ಜಿಲ್ಲೆ. ಕಾಂಗ್ರೆಸ್ ಪಕ್ಷ ಮತದಾರ ಪಟ್ಟಿಯಲ್ಲಿ ಅರ್ಹ ಮತದಾರರನ್ನು ಯಾವುದೇ ಕಾರಣಕ್ಕಾಗಿ ದೂರ ಇಡಬಾರ್ದು. ಯಾಕಂತಂದ್ರೆ ಒಬ್ಬ ಮನುಷ್ಯ ಜೀವಂತ ಇದ್ದು ಸತ್ತಾಗಿ ಮತದಾರ ಪಟ್ಟಿಯಲ್ಲಿ ಅವನ ಹೆಸರು ಇಲ್ಲ ಅಂತಂದ್ರೆ ಸರ್ಕಾರ ಸವಲತ್ತು ಇನ್ನೊಂದು, ಅದು ಬೇರೆ ವಿಚಾರ. ಆದರೆ ಅವನ ಹಕ್ಕು ಅದು. ದುರ್ಬಲ ವರ್ಗಕ್ಕೆ ಸೇರಿದವರು, ಅಲ್ಪಸಂಖ್ಯಾತರು, ಪರಿಷ್ಠ ಸಮಾಜಕ್ಕೆ ಸೇರಿದವರು, ಸಾಮಾಜಿಕ ನ್ಯಾಯದ ವಂಚಿತರು, ಅವರಿಗೆ ಸ್ವಲ್ಪ ಮಾಹಿತಿ ಕಡಿಮೆ ಇದೆ ಅಂತ ಹೇಳುವುದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಸಾಕಷ್ಟು ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಸರ್ಕಾರದ ಒಂದು ನಿರ್ದೇಶನ ಬಂತು, ಎಲ್ಲ BLAಗಳಿಗೆ ಬೂತ್ ಲೆವೆಲ್ ಏಜೆಂಟ್ ಯಾರಿದ್ದಾರೆ ಆ ಪಕ್ಷದ ಪಕ್ಷಾತೀತವಾಗಿ, ಹೌದು ಯಾವುದೇ ಪಕ್ಷದವರು ಇರಲಿ, ಅವರಿಗೆ ತಹಸೀಲ್ದಾರರು ಅವ್ರನ್ನ ಕರೆಸಿ ಅವರಿಗೆ ಒಂದು ತರಬೇತಿ ಕೊಡಬೇಕು ಅಂತೇಳಿ BLO ಅಂದರೆ ಬೂತ್ ಲೆವೆಲ್ ಆಫೀಸರ್, BLA ಅಂದರೆ ಬೂತ್ ಲೆವೆಲ್ ಏಜೆಂಟ್, ಪಕ್ಷದ ಬೂತ್ ಲೆವೆಲ್ ಏಜೆಂಟ್ಗಳನ್ನು, ಬೂತ್ ಲೆವೆಲ್ Oಗಳನ್ನು ಕರೆಸಿ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಕೆಲವು ನಮ್ಮ ತಾಲೂಕಿನಲ್ಲಿ, ಬೇರೆ ತಾಲೂಕಲ್ಲಿ ಕೂಡ ಇದೆ. ಒಂದು ಸಂಕೀರ್ಣವಾದಂಥ ಒಂದು ವ್ಯವಸ್ಥೆ ಅಡಿಯಲ್ಲಿ ಬಹುಶಃ ಸೀಮಿತವಾದ ಜನರಿಗೆ ಮಾಹಿತಿ ಕೊಡಬೇಕು ಅಂತೇಳಿ ಕೆಲವು ಗ್ರಾಮಗಳನ್ನು ಸೇರಿಸಿ ಒಂದು 2-3 ಕಡೆ ಪ್ರತಿ ವಿಧಾನಸಭಾ ಕ್ಷೇತ್ರದ ಒಂದು ಅಧಿಕಾರಿಗಳ ಜೊತೆ, ಅಂದರೆ BLOಗಳ ಜೊತೆ ಈ ಅಂಗನವಾಡಿ ಸಹಾಯಕರು ಅವರಿಗೆ ಸ್ವಲ್ಪ ಮಾಹಿತಿ ಕಷ್ಟ ಅನ್ನುವಂಥದ್ದನ್ನು ಅವರಿಗೆ ವಿಶೇಷವಾದ ತರಬೇತಿಯನ್ನು ಕೊಡೋದ್ರ ಮೂಲಕ ನಮ್ಮ ಉದ್ದೇಶ ಇಷ್ಟೇ, ಅರ್ಹ ಮತದಾರರು ಮತದಾರ ಪಟ್ಟಿಯಿಂದ ದೂರ ಉಳಿಬಾರ್ದು. ಇದು ಮತ್ತೆ ನಾನು ಹೇಳ್ತಕ್ಕಂಥದ್ದು. SIR ತಂದಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಇವತ್ತು ನಾನು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀನಿ, ನ್ಯೂಸ್ ನೋಡ್ತಾ ಇದ್ದೀನಿ, ನಿಮಗೆ ಅನುಭವಕ್ಕೆ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾವು ಏನು ಹೇಳ್ತೀವಿ, ಮತದಾರ ಪಟ್ಟಿಯಿಂದ ತೆಗೆಯಬಾರ್ದು ಅಂತ ಹೇಳ್ತಕ್ಕ ನಮ್ಮ ಉದ್ದೇಶ, ಅದು ನಮ್ಮ ಅಪೇಕ್ಷೆ ಕೂಡ. ಅದು ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಪೌರನ ಹಾಕೋದು. ಆದರೆ ಕೆಲವು ಮಂದಿ ಒಂದು ಕುತಂತ್ರ ಮಾಡ್ತಾರೆ, ಅವ್ರನ್ನ ಮತದಾರ ಪಟ್ಟಿಯಿಂದ ತೆಗಿಬೇಕು ಅಂತ ಹೇಳ್ತಕ್ಕಂಥ ಪ್ರಯತ್ನ. ಅದಕ್ಕೆ ವೀಕ್ಷಕರನ್ನ ಹಾಕಬೇಕು, ಹಾಗೆ ಹಾಕಬೇಕು, ಹೀಗೆ ಬೇಕು, ಸುಳ್ಳು ಇದೆ ಅಂತ ಹೇಳಿ ಅವರು ಒಂದು ಅಪಪ್ರಚಾರ ಮಾಡ್ತಾರೆ. ನಮಗೊಂದು ಕಾಮನ್ ಸೆನ್ಸ್ ಇದೆ. ಬಹುಶಃ ಅವರು ಕೆಲವು ಜನ ಮಾತಾಡ್ತಕ್ಕಂಥದ್ದು ನನಗೆ ಅರ್ಥ ಆಗೋದಿಲ್ಲ, ಏನು ಹೇಳ್ತಾರಂದ್ರೆ. ನಿಮಗೆಲ್ಲ ಗೊತ್ತಿದೆ, ಇವತ್ತು 2002ನೇ ಇಸ್ವಿಯಲ್ಲಿ ಯಾರು ಮತದಾರರು ಮತ ಹಾಕಿದ್ದಾರೆ ಅವರನ್ನು ಮ್ಯಾಪಿಂಗ್ ಮಾಡ್ತಕ್ಕಂಥ ಕೆಲಸ ಒಳ್ಳೆ ರೀತಿಯಲ್ಲಿ ಆಗಿದೆ. ಇದನ್ನು ಎನಿಮಿರೇಷನ್ ಮಾಡ್ತಕ್ಕಂಥದ್ದು, ಅದಕ್ಕೆ BLಗಳು ನೇಮಕಾತಿ ಮಾಡ್ತಕ್ಕಂಥದ್ದು ಬಹುಶಃ ರಾಜ್ಯದಲ್ಲಿ ಅದಕ್ಕೆ ಅಧಿಕಾರಿಗಳು ಬೇಕು. ಸ್ಥಳೀಯ ಮಟ್ಟದ ಸ್ಕೂಲ್ ಟೀಚರ್ಸ್ ಇರ್ಬೋದು, ಅಂಗನವಾಡಿ ಟೀಚರ್, ಸ್ಥಳೀಯ ಮಟ್ಟದ. ನಾವು ಬೇರೆ ಊರಿನ ತಂದು ಅಲ್ಲಿ ಯಾರು ನೇಮಕಾತಿ ಮಾಡಿರ್ತಕ್ಕಂಥದ್ದಲ್ಲ. ಬಹುಶಃ ಅನುಭವದ ಕೊರತೆ ಇರ್ಬೋದು, ಆದರೆ ಅದಕ್ಕೆ ಸೂಕ್ತವಾದ ಮಾಹಿತಿಗಳನ್ನು ಪಡ್ಕೊಂಡು ಅವರು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಹೇಳ್ತಾರೆ. ಆದರೆ ಇವತ್ತು ಈ ಭಾರತೀಯ ಜನತಾ ಪಕ್ಷದ ಮುಖಂಡರು ಅವರು ಮೂರ್ಖತನದ ಮಾತನ್ನು ಆಡ್ತಾ ಇದ್ದಾರೆ. ಕೆಲವರು ಏನು ಅಂತ ನನಗೆ ಅರ್ಥ ಇಲ್ಲ. ಇವನ್ ಅವರಿಗೆ ತಲೆ ಬುಡ ಇಲ್ಲದೆ ಮಾತಾಡ್ತಾರೆ, ಕೆಲವು ತಲೆ ಬುಡ ಇಲ್ಲದೆ ಮಾತಾಡ್ತಾರೆ. ಬಹುಶಃ ಇದರಲ್ಲಿ ಇದು ಬೇರೆ ದೇಶದವ್ರನ್ನ ಮತದಾರ ಪಟ್ಟಿಗೆ ಸೇರಿಸ್ತಾರೆ, ಹಾಗೆ ಹೀಗೆ ಅಂತೇಳಿ ಹೇಳ್ತಾರೆ. ಇದು ಯಾವ ರೀತಿಯಲ್ಲಿ ಆಗುತ್ತೆ ಅಂತ ನಾವು ಅವರ ಕೆಲವು ಉದಾಹರಣೆಯನ್ನು ಕೊಡ್ತಾರೆ. ಸಾಮೂಹಿಕವಾಗಿ ಮತಪತ್ರವನ್ನು ಇವರು ಭರ್ತಿ ಮಾಡ್ತಾ ಇದ್ದಾರೆ ಅಂತೇಳಿ ಕೆಲವು ಆರಾಧನಾ ಸ್ಥಳದಲ್ಲಿ ಮಸೀದಿಯ ಹೆಸರನ್ನು ಹೇಳ್ತಾರೆ,
ಅಥವಾ ಬೇರೆ ಬೇರೆ. ಈಗ ನಾವು ತಿಳ್ಕೊಂಡಾಗೆ ಈಗ ಒಂದು ವಿಚಾರವನ್ನು ನಾನು ಹೇಳ್ತಕ್ಕಂಥದ್ದು, ಆನ್ಲೈನಲ್ಲಿ ಕೂಡ ನಾವು ಮತದಾರ ಪಟ್ಟಿಗೆ ಸೇರ್ಪಡೆ ಆಗ್ಬೋದು. ಇದು ಕಾಮನ್ ಸೆನ್ಸ್. ಆನ್ಲೈನ್ ಅಂದರೆ ಏನು? ನನ್ನ ಅಡಿಗೆ ಕೋಣೆಯಲ್ಲಿ ನಿಂತು ನಾನು ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡ್ಬೋದು ಅಲ್ವಾ? ನೀವು ಪತ್ರಿಕಾ ಮಾಧ್ಯಮ ಸ್ನೇಹಿತರು ನಾನು ಕೇಳ್ತೀನಿ, ಸೇರಬಹುದು. ಅವನು ಆನ್ಲೈನ್ನಲ್ಲಿ ಅವರ ಮತದಾರ ಪಟ್ಟಿಗೆ. ಆದರೆ ಮತದಾರ ಸೇರ್ಪಡೆ ಮಾಡ್ತಕ್ಕ ಬಿ ಎಲ್ಲು ಯಾವುದೇ ರಾಜಕೀಯ ಪಕ್ಷ ಸೇರಿದ ಅಂತೇಳಿ ನಾನು ಒಪ್ಲಿಕ್ಕೆ ತಯಾರ. ಅಷ್ಟು ಒಂದು ಬೂತಿಗೆ ಒಬ್ಬ ಅಂತೇಳಿದರೆ ಸಾವಿರಾರು ಜನ ನೇಮಕಾತಿ, ಒಂದಲ್ಲ. ದಕ್ಷಿಣ ಕನ್ನಡದಲ್ಲಿ 249 ಜನ ಬೂತ್ ಏಜೆಂಟ್ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ. ಎಷ್ಟು? 249 ಬೂತ್ ಲೆವೆಲ್ ಆಫೀಸರ್ ಅಂದರೆ ಸಣ್ಣ ಮಟ್ಟದ ಪಾಪ, ಅವರಿಗೆ ಕಷ್ಟ ಆದರೂ ಕೂಡ ಅವರು ಪಾಪ ಕಷ್ಟದಲ್ಲಿ ಮಾಡ್ತಾ ಇದ್ದಾರೆ. ಬಹುಶಃ ಈ ಥರ ಇದನ್ನು ಒಂದು ರಾಜಕೀಯ ಬೆರೆಸ್ಕೊಂಡು, ಮತೀಯ ಭಾವನೆಯನ್ನು ಬೆರೆಸ್ಕೊಂಡು ಬಹುಶಃ ಜನರನ್ನು ಮತದಾರ ಪಟ್ಟಿಯಿಂದ ಅವರನ್ನು ತೆಗಿಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲೇ ಈ ಒಂದು ಹುನ್ನಾರ ನಡೀತಾ ಇದೆ ಅಂತ ಹೇಳ್ತಕ್ಕಂಥ ನನ್ನ ಒಂದು ಅಭಿಪ್ರಾಯ. ಆದ್ದರಿಂದಾಗಿ ಇವತ್ತು ಅವರೆಲ್ಲ ವಿರೋಧ ಪಕ್ಷದ ನಾಯಕರು ಒಂದು ಬಫೂನ್ಗಳಿದ್ದಾಗೆ, ಅಶೋಕ, ಚೆಲುವಾದಿನಾರಾಯಣ, ಇವರೆಲ್ಲ ಏನು ಅಂತ ಇವರಿಗೆ ತಲೆ ಬುಡ ಇಲ್ಲ. ಇವರು ಒಟ್ಟಾರೆ ಮಾತಾಡೋದು ಒಂದು ವಿರೋಧ ಪಕ್ಷದ ಸ್ಥಾನಮಾನವನ್ನೇ ಅವ್ರು ಗೌಣ ಮಾಡ್ತಕ್ಕಂಥ ನಾನು ಕಾಡ್ತಾ ಇದ್ದೇನೆ. ಜನರು ಕೂಡ ಅಷ್ಟೇ, ಯಾವುದೇ ಅಪಪ್ರಚಾರಕ್ಕೆ ಕೈಗೊಳ್ಳೋದು. ಬಹುಶಃ ಇದೆಲ್ಲ ಯಾಕೆ ಅಂತ ಹೇಳಿದ್ರೆ, ಈ ಗುಸುಬೈಟ್ಯ ಅಂತ ಒಂದು ಬರ್ತದೆ. ನಾನು ನುಸುಳುಕೋರರು ಅಂತ, ನುಸುಳುಕೋರರು ಗಡಿಯಿಂದ ಬರುವಂಥದ್ದು. ನುಸುಳುಕೋರರು ಬರೋದಾದರೆ 2002 ಒಂದು 20 ವರ್ಷ ಆಗ್ತದೆ, 24 ವರ್ಷದ ಅವರ ಮತ ಹಾಕಿರ್ತಕ್ಕಂಥದ್ದು ಅರ್ಹತೆಯನ್ನು ಆಧಾರವಾಗಿ ಇಟ್ಕೊಂಡು ಇವತ್ತು ಮಾಡ್ತಕ್ಕಂಥದ್ದು. ನಮಗೆ ಹೇಳ್ತಾರೆ ಕೆಲವು ಜನ BJP ಅವರು SIR ತಂದಾಗ ಕಾಂಗ್ರೆಸ್ನವ್ರು ತಂದಿದ್ದಾರೆ ಹಿಂದೆ ಅಂತೇಳಿ. ನೀವೆಲ್ಲ ಪತ್ರಿಕಾ ಸ್ನೇಹಿತರು ಸ್ವಲ್ಪ ವಯಸ್ಸಾದವರು ಇರ್ಬೋದು. ನನಗೂ 70 ವರ್ಷ ಹತ್ರ ಬಂತು. ನನಗೆ ಈ ಎನ್ಯುಮರೇಷನ್ ಪಟ್ಟಿಗೆ ಅರ್ಜಿಯಾಗಿ ದಸ್ಕತ್ ಆಗೋದು ನನಗೆ ಗೊತ್ತಿಲ್ಲ, ಇದು ಫಸ್ಟ್ ಆಗೋದು. 11 ಸಾರಿ SIR ಆಗಿದೆ ಅಂತ ಹೇಳ್ತಾರೆ. ನನ್ನ SIR 11 ಸಾರಿ ಆಗಿದೆ ಅಂತ. ಕಡೆಗೆ ಆಗಿರ್ತಕ್ಕಂಥ 2002 ಏನು SIR ಅಂದರೆ ಈಗ ನಾವು ಎನ್ಯುಮರೇಷನ್ ಫಾರ್ಮ್ಗೆ ದಸ್ಕತ್ ಆಗ್ತಕ್ಕಂಥದ್ದು ಇತ್ತ, ಪರಿಷ್ಕರಣೆ ಆಗ್ತಾಯಿತ್ತು. ಮನೆಗೆ ಹೋಗಿ ಮತದಾರ ಪಟ್ಟಿಯನ್ನು ಸೇರ್ಪಡೆ ಮಾಡ್ತಕ್ಕಂಥದ್ದು ಕಾನ್ಸ್ಮಾರಿ ಅಂತ ಹೇಳ್ತಿದ್ರು. ಕಾನ್ಸಮಾರಿ ಅಂತೇಳಿ ನಮ್ಮ ಮನೆ ಜನರನ್ನು ಅಂಕಿಅಂಶ ಗುರುತು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆ ರೀತಿಯಲ್ಲಿ ಆಗ್ತಿತ್ತು ಅಲ್ವಾ? ಈ ಥರ ಯಾಕೆಂದರೆ ಜನರಿಗೆ ತೊಂದರೆ ಆಗಬೇಕು ಅನ್ನುವಂಥ ದೃಷ್ಟಿಯನ್ನು ಮಾಡಿರ್ತಕ್ಕಂಥದ್ದು. ಬಹುಶಃ ಅದನ್ನು ಯಾವುದೇ ಸರ್ಕಾರ ಇರ್ಬೋದು ಇವತ್ತು ಅದನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ದೃಷ್ಟಿಯಲ್ಲಿ ನಾನು ಹೇಳ್ತಕ್ಕಂಥದ್ದು ನಮ್ಮ ಜಿಲ್ಲೆಯ ಮಟ್ಟಿಗೆ ಇದು ಸರಿಯಾದ ರೀತಿಯಲ್ಲಿ ಪರಿಷ್ಕರಣೆ ಆಗ್ತಕ್ಕಂಥ ಆದಾಗ ಬಹುಶಃ ಕೆಲವು ಒಂದು ಹೆಸರು 2 ಸಾರಿ ಬರೋದು ಇಲ್ಲ ಇವತ್ತು ಕಾರ್ಯಕ್ರಮದ ಅಡಿಯಲ್ಲಿ. ಇದು ಬಹುಶಃ ಇದನ್ನು ಒಳ್ಳೆ ರೀತಿಯಲ್ಲಿ ನಮ್ಮ ಜನ ಮಾಡಬೇಕು ಅಂತೇಳಿ ಜನರು ಕೂಡ ಎಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಸೇರಿಕೊಂಡು ಬಹುಶಃ ನಾನು ಮತ್ತೊಮ್ಮೆ ಹೇಳ್ತೇನೆ, ಇವತ್ತು ಆನ್ಲೈನ್ನಲ್ಲಿ ಫಾರ್ಮನ್ನು ಭರ್ತಿ ಮಾಡ್ತಕ್ಕಂಥ ಅವಕಾಶ ಉಂಟು ಅಂತಂದಾಗ ಮತ್ತು ಅದಕ್ಕೆ ಸಮಸ್ಯೆ ಏನಿದೆ? ಇದೆಲ್ಲ ಏನಿಲ್ಲ. ಅದನ್ನು ಅಂತಿಮವಾಗಿ ತೀರ್ಮಾನ ಮಾಡಿ BLOಗಳು ಅವರು 2 ಕಾಪಿಯನ್ನು ಕೊಡ್ತಾರೆ, ಒಂದನ್ನು ದಸ್ಕತ್ ಹಾಕಿ ನಮಗೆ ಕೊಡ್ತಾರೆ. ನಾನು ಕೂಡ ಅರ್ಜಿ ಹಾಕಬೇಕು, ರಮನಾಥ್ರಿಗೆ ಕೂಡ ಮತದಾರ ಪಟ್ಟಿ, ಇಲ್ಲದ್ರೆ ನನ್ನ ಮತದಾರನೇ ಅಲ್ಲ. ನೀವು ಕೂಡ ಮತದಾರ ಪಟ್ಟಿಗೆ ಅರ್ಜಿ ಹಾಕಬೇಕು, ಇಲ್ಲಾಂದರೆ ನೀವು ಸಹ ಮತದಾರರೇ ಅಲ್ಲ. ಮೊದಲು ನಮಗೆ ಹಾಗೆ ಇರಲಿಲ್ಲ. ನನಗೆ ಇದು ಹೊಸ ಅನುಭವ. ಯಾವ ಊಹಾಪೋಹಗೆ ನೀವು ಕೂಡ ಅದರ ಗಮನಕ್ಕೆ ಕೊಡದೆ ನಮ್ಮ ಜಿಲ್ಲೆಯ ಮಟ್ಟಿಗೆ ನಾನು ಹೇಳ್ತಕ್ಕಂಥದ್ದು, ಎಲ್ಲರೂ ಕೂಡ ನಾವೊಂದು ಬುದ್ಧಿವಂತರ ವಿದ್ಯಾವಂತರ ಜಿಲ್ಲೆ. ಈ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಂಟು ಅಂತೇಳಿ ಪತ್ರಿಕಾ ಹೆಡ್ಲೈನ್ ಬರಬೇಕು ಅಂತೇಳಿ ನನ್ನ ಅಪೇಕ್ಷೆ. ಈ ನುಸುಳುಕೋರರು ಅಂತ ಹೇಳಿದಾಗ ನನಗೆ ನೆನಪಾಗ್ತದೆ. ಬಹುಶಃ ಅದನ್ನು ನಾನು ಮಾತಾಡ್ತಕ್ಕಂಥಲ್ಲ. ಏನಂತಂದರೆ ಮಿಲಿಟ್ರಿಯವರ ಕೈಯಲ್ಲಿದೆ, ನಮ್ಮ ಪ್ರಧಾನಮಂತ್ರಿಯವರು ಭಾಷಣ ಮಾಡಿದ್ರು. ಮಿಲಿಟ್ರಿಯವರ ಕೈಯಲ್ಲಿದೆ, ಇಂಟೆಲಿಜೆನ್ಸ್ ಇವರ ಕೈಯಲ್ಲಿದೆ, ಪೊಲೀಸ್ ಇವರ ಕೈಯಲ್ಲಿದೆ, ರಿಸರ್ವ್ ಬ್ಯಾಂಕ್ ಇವರ ಕೈಯಲ್ಲಿದೆ. ಮತ್ತೆ ಹೇಗೆ ನುಸುಳುಕೋರರು ಬರ್ತಾರೆ ಅಂತೇಳಿ ನಮ್ಗೆ ಭಾಷಣ ಮಾಡ್ತಿದ್ದು ನಮ್ಮ UPA ಸರ್ಕಾರ ಇದ್ದಾಗ. ಈಗ ಅದೇ ಪ್ರಶ್ನೆಯನ್ನು ಅವ್ರಿಗೆ ಕೇಳಬೇಕು, ನುಸುಳುಕೋರರು ಹೇಗೆ ಬಂದರು? ಈಗ ಒಂದು ವಿಷಯ ನಾನು ತಮ್ಮ ಗೌರವಪೂರ್ವಕ ಏನು ಮಾತಾಡ್ತೀನಿ, ಆನ್ಲೈನ್ ಅಂದರೆ ಏನು?
ಅಲ್ಲ ನಾನು ಎತ್ತಿರ್ಬೋದು, ಹಾಗೆ ಆಗೋದಿಲ್ಲ. 2002ನೇ ಇಸ್ವಿಯಲ್ಲಿ ಅವರ ಮತ ಹಾಕಿರ್ಬೇಕು, ಅವರು ಕಡ್ಡಾಯವಾಗಿ ಅವರು ಪ್ರಶ್ನೆ ಹಾಕಿದ್ರು ಸರಿ ಇಲ್ಲ ಅಂತ ಹೇಳಿದ್ರು. ಅವ್ರಿಗೆ ಅವರು ಮೂರ್ಖರು ಅಂತ ನಾನು ಹೇಳ್ತಾ ಇದ್ದೇನೆ. ಮಗ ಹೋಗೇ ಮಾಡ್ತಾರೆ, ಯಾರು ಮಾಡಿ ಹೋಗುದಿಲ್ಲ. ಈ ದಕ್ಷಿಣಕ್ಕಿಲ್ಲ, ಮನೆಗೆ ಹೋಗೇ ಮಾಡ್ತಾರೆ. ವೋಟರ್ ಲಿಸ್ಟ್ 2002ನೇ ಇಸ್ವಿಯಲ್ಲಿ ಎಲ್ಲ ಒಂದು ಕಡೆ ಆಗಿರ್ಬೋದು, ಆದ್ರೆ ಅದು ಸಹ ಬಾರಲ್ಲ. ಒಂದು ಯಾಕೆ ಹೇಳ್ತೇನೆ ಅಂದ್ರೆ, ನೀವು ಆನ್ಲೈನಲ್ಲಿ ಮಾಡ್ತೀರಿ, ಮ್ಯಾಪಿಂಗ್ ಆದದ್ದು ಮಾತ್ರ ನೋಡಿ, ಮ್ಯಾಪಿಂಗ್ ಆದದ್ದು ಮಾತ್ರ. ನೋಡಿ, ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಅವರು ಹೇಳ್ತಕ್ಕಂಥದ್ದಲ್ಲ. ಅವ್ರು ಏನೇನು ಹೇಳ್ತಾರೆ ಅದಲ್ಲ. ನಮ್ಗೆ ಬೇಕಾಗಿರ್ತಕ್ಕಂಥದ್ದು ನೀವು ಮತದಾರ ಪ್ರಶ್ನೆ ಮಾಡೋದು ಸರಿ ಇಲ್ಲ. ಅವರು ಪ್ರಥಮ ಸರಿ ಇಲ್ಲ. ಯಾಕಂತ ಹೇಳಿದ್ರೆ ಅಂಥದ್ದೇನು ಆಗ್ತಾನೂ ಇಲ್ಲ. ಇದು BLAಗಳು ಅವರು ಎನಮರೇಷನ್ ಫಾರ್ಮ್ ಅವರೇ ಕೊಡ್ತಾರೆ, ಅವರ BLOಗಳು. ಅದಕ್ಕೆ ನೀವು ದಸ್ಖತ್ ಆಗ್ಬೇಕು. 2 ಕಾಪಿ ಇದೆ. ಹೇಗೆ ಮೋಸ ಮಾಡ್ಲಿಕ್ಕೆ ಆಗ್ತದೆ? ಅವರು ಯಾರು ನೋಡಿ, BLOಗಳು ಯಾರು? ಅಂಗನವಾಡಿ ಟೀಚರ್ಸ್. ನಮ್ಮಲ್ಲಿ ಸಾಮಾನ್ಯವಾಗಿ ನನ್ನ ಲೆಕ್ಕ ಅವರು ಯಾವ ರಾಜಕೀಯ ಪಕ್ಷದವರು ಅಂತ ನಿಮ್ಗೆ ಗೊತ್ತುಂಟಾ? ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಯಾರದ್ದು ಕೂಡ. ಅವ್ರು ಯಾವುದೇ ರಾಜಕೀಯ ಪಕ್ಷದ ಇಲ್ಲ. ಯಾವುದೇ ಈ ನೇಮಕಾತಿ ಆಗ್ತಕ್ಕಂಥದ್ದು ಅಂಗನವಾಡಿ ಟೀಚರ್ಗಳು ನಮ್ಮ BJP MLAಗಳಿದ್ದಾಗಲೂ ಅವರಿದ್ದರು. ನೇಮಕಾತಿ ಅವರು ಕೂಡ ನೇಮಕಾತಿ ಮಾಡಿದವರು ಇದ್ದಾರೆ, ಅಂಗನವಾಡಿ ಟೀಚರ್ಸ್. ಆದ್ದರಿಂದ ರಾಜಕೀಯ ಪಕ್ಷದವರು ಅಂತೇಳಿ ಪಾಪ ಅವರು ಈ ಕೆಲಸ ಮಾಡೋದೇ ಒಂದು ಕಷ್ಟದಲ್ಲಿ. ಅವರು ಮನೆಗೆ ಹೋಗ್ತಾರೆ. ಇದು BJPಯವರ ಹುನ್ನಾರ. ಕೆಲವು ಜನರನ್ನು ಮತದಾರ ಪಟ್ಟಿಯಿಂದ ದೂರ ಉಳಿಸಬೇಕು. ಒಂದು ಹೇಳ್ತೇನೆ, ಭಾರತೀಯ ಜನತಾ ಪಕ್ಷ ಕೆಲವು ಜನರ ಹೆಸರನ್ನು ಮತದಾರ ಪಟ್ಟಿ ದೂರ ಇಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ನಾನು ಹೇಳ್ತೀನಿ. ಆದರೆ ಕಾಂಗ್ರೆಸ್ಗಿನ ಒಂದು ಅಪೇಕ್ಷೆ ಯಾವುದೇ ಪಕ್ಷದೂ ಇರಲಿ, ಅವನು ಮತದಾರ ಪಟ್ಟಿಯ ಅರ್ಹ ಮತದಾರ ಇರಬೇಕು ಅಂತೇಳಿ ನಮ್ಮ ಮನುಷ್ಯ, ಎಲ್ಲ ಮನುಷ್ಯನಾಗಿ ದೇವರ ಹೆಸರನ್ನು ಹುಟ್ಟಿದನಲ್ಲ, ಆ ಎಲ್ಲ ಮನುಷ್ಯರು ಅರ್ಹ ಮತದಾರರಿದ್ದಾರೆ. ಆ ಮತದಾರ ಪಟ್ಟಿಗೆ ಒಂದು ಸೇರಬೇಕು. ಇವತ್ತು ಗುಸ್ಪೈಟಿ ಅಂದ್ರೆ ಎಷ್ಟು ಕೆಲವು ಜನ ಲಕ್ಷಾಂತರ ಅಂತ ಏನ್ರಿ ಲಕ್ಷಾಂತರ ಜನ ಏನು ಪರದೇಶ ಬರಬೇಕು? ಇವರು ಸತ್ತಿದ್ದಾರೆ, ಇವರು ಮಲಗಿದಾರ? ಈ ದೇಶ ಅಧಿಕಾರ ಮಾಡ್ತಾ ಮಲಗಿದಾರ? ಅವರು ಶಯನ ಸ್ಥಿತಿಯಲ್ಲಿದ್ದಾರ? ಹೊರದೇಶದವರು ಇಷ್ಟು ಬರಬೇಕಾದ್ರೆ ಏನು ಇವರು ಮಾತಾಡ್ತಾರಲ್ಲ, ತಲೆಬುಡಿಯಲ್ಲಿ ಮಾತಾಡ್ತಾರಲ್ಲ, ಮೂರ್ಖತಂದ ಮಾತಲ್ಲ ಇವರು. ಅಶೋಕ್ ಹಬ್ಬ ಇದ್ದಾನೆ, ಅವನ ಬೆಳಿಗ್ಗೆ ಮುಖ ನೋಡಿದ್ರೆ ಯಾರು ಇದು ಸಿಗ್ಲಿಕ್ಕಿಲ್ಲ. ಸುಮ್ಮನೆ ಏನೇನು ಮಾತಾಡ್ತಾರೆ ಇಂಥವರಿಗೆ ಒಂದು ನಾಯಕ ಈಗ ಅವರ ಒಳಗೆ ಉಂಟು, ಅದು ನಂಬಬೇಕಾಗಿ. RDX ಬಂದು ಮಿಲಿಟರಿ ಜನರನ್ನು ಸಾಯಿಸಿದ್ದು ಯಾವಾಗ? ಅದು ಯಾವ ಅಧಿಕಾರದಲ್ಲಿ? ಯಾರ ಅಧಿಕಾರದಲ್ಲಿ? ಯಾಕೆ ಅವ್ರು ಮಾತಾಡೋದಿಲ್ಲ? ಇವತ್ತು ನುಸುಲಿಕೋರರು ಅಂತ ಹೇಳ್ತಾರಲ್ಲ, ನುಸುಲಿಕೋರರು ಅಂತೇಳಿ ಬಹುಶಃ ಹೇಳುದು ಇದು ಎಂದು ಇದು ಮಾತಿಗೆ ಅರ್ಥ ಇಲ್ಲ. ಮತದಾರ ಪಟ್ಟಿಗೆ ಸೇರ್ಪಡೆ ಆಗ್ತಕ್ಕಂಥದ್ದು ಎನಿಮಿರೇಷನ್ ಫಾರ್ಮಲ್ಲಿ ದಸ್ಖತ್ ಹಾಕಿದ ಮೇಲೆ. ಎನಿಮಿರೇಷನ್ ಮಾಡಬೇಕಾದ್ರೆ ನಾವು ಮ್ಯಾಪಿಂಗ್ ಆದಂಥವ್ರು ಹೊಸತಾಗಿ ಮತದಾರ ಪಟ್ಟಿಗೆ ನೋಡುವ ಎಷ್ಟು ಜನ ಮತದಾರ ಪಟ್ಟಿಗೆ ಸೇರ್ತಾರೆ ಅಂತ. ಬೇರೆ ಕಡೆನೂ ಕೂಡ 1% 2 ಜನ ಹೊಸ ಮತದಾರ ಪಟ್ಟಿಗೆ ಸೇರ್ಬೋದು ಹೇಳ್ತಕ್ಕಂಥದ್ದು. ಅದು ಕೂಡ ದಾಖಲಾತಿ ಕೂಡ 11 ದಾಖಲಾತಿಯಲ್ಲಿ 1 ದಾಖಲಾತಿಯಲ್ಲಿ ಕೊಡಬೇಕು. ಸುಮ್ಮನೆ ಅಷ್ಟು ಸುಲಭದಲ್ಲಿ ಆಗುದಿಲ್ಲ. ಇವತ್ತು ಮತದಾರ ಪಟ್ಟಿಯನ್ನು ತೆಗೀಲಿಕ್ಕೆ ಆಗತ್ತೆ, ಮತದಾರ ಪಟ್ಟಿ ಸೇರಿಸ್ಲಿಕ್ಕೆ ಆಗುದಿಲ್ಲ. ಇದು ಕೂಡ ನಾನು ಹೇಳ್ತೀನಿ, ಸೇರಿಸಲಿಕ್ಕೆ ಆಗುದಿಲ್ಲ. ತೆಗೆಯಬಾರ್ದು. ಜನರಲ್ ಆಗಿ ನೀವು ಏನು ನಮ್ಮ ಕಡೆಗೆ 5 ತಾರೀಕಿಗೆ ಇದಿದೆ ಕರಡು ಪ್ರತಿ, ಅದ್ರ ಕೆಲವು ಹೆಸರು ತೆಗೆದುಬಿಟ್ರೆ ಆಯ್ತು. ಭಾರಿ ಸುಲಭದ ಕೆಲಸ. ಅದು ನಮಗೆ ಭಯ. ಹೆಸರನ್ನು ತೆಗೆದುಬಿಟ್ರೆ ಆಯ್ತು. ಆದರೆ ಸೇರಿಸೋದು ಅದಕ್ಕೆ ಬೇರೆ ಇದಿದೆ, ದಾಖಲಾತಿ ಕೊಡಬೇಕು. ಸುಮ್ಮನೆ ತೀರ್ಸಲಿಕ್ಕೆ ಆಗೋದಿಲ್ಲ. ಅದನ್ನು ಪರಿಶೀಲನೆ ಮಾಡ್ತಾರೆ. ಚುನಾವಣಾ ಕಮಿಷನ್ ಕೂಡ ಜವಾಬ್ದಾರಿ ಆಗ್ತದೆ. ಕೇಂದ್ರ ಚುನಾವಣಾ ಕಮಿಷನ್ ಕೂಡ ಜವಾಬ್ದಾರರು. ಕೇವಲ ಬಡಪಾಯಿ ನೌಕರರನ್ನು ಹೊಣೆಗಾರರು ಮಾಡೋದಲ್ಲ, ನೀವು ಆ ರಾಜಕೀಯ ಪಕ್ಷದವರು ಈ ರಾಜಕೀಯ ಪಕ್ಷದವರು ಅಂತೇಳಿ. ದಕ್ಷಿಣ ಜಿಲ್ಲೆಯಲ್ಲಿ ಯಾವ ಅಂಗನವಾಡಿ ಟೀಚರ್ BJPಯವರು ಅಂತ ನೀವು ಅಥವಾ ಕಾಂಗ್ರೆಸ್ ಅಂತ ಗುರುತು ಮಾಡಿ? ಯಾರು ಇಲ್ಲ. ಅವರ ಕರ್ತವ್ಯವನ್ನು ಮಾಡ್ತಾರೆ ಅಷ್ಟು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting,
ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, UAE.